ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿರ್ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಕಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾನ್ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಯಾತ್ವರ ಮಂದರೋದ್ಧಾರೆ ಯಾತ್ವರ ನತರಕ್ಷಣೆ ಮಯ್ಯಾರ್ತೆ ಕರುಣಾಮೂರ್ತೆ ಸಾತ್ವರ ಕ್ವಗತಾಹರೆ ಕ್ಷೀರೋ ದಧಾವ ಮರದಾನ ವಯೂಥಪಾನ ಮುನ್ಮತ್ನತಾಮೃತಲಬ್ಧಯ ಆದಿದೇವಃ ಪೃಷ್ಟೇನ ಕಚ್ಚಪವಪುರ್ವಿದಧಾರ ಗೋತ್ರಂ ನಿದ್ರಾಕ್ಷಣೋದ್ರಿ ಪರಿವರ್ತಕ ಶಾಣಕಂಡೂಃ. ಓಂ ಕೂರ್ಮಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ 94ನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ನರ್ಮದಾ ನದಿ ತೀರದಲ್ಲಿರುವ ಋಷಿತೀರ್ಥ, ಋಣತೀರ್ಥ ಮುಂತಾದ ತೀರ್ಥಗಳ ಮತ್ತು ದೀಪೇಶ್ವರ ಮುಂತಾದ ಪುಣ್ಯಾಲಯಗಳ ವರ್ಣನೆ, ಅವುಗಳ ಉಪಾಖ್ಯಾನಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮಾರ್ಕಂಡೇಯ ಮುನಿಯು ಹೇಳುತ್ತಾನೆ, ರಾಜೇಂದ್ರನೇ, ಸ್ತಂಭತೀರ್ಥಾನಂತರದಲ್ಲಿ ಅಲ್ಲಿಂದ ಉತ್ತಮವಾಗಿರುವ ಒಂದು ವಿಷ್ಣು ತೀರ್ಥಕ್ಕೆ ಹೋಗಬೇಕು. ಯೋಧೀಪುರವೆಂಬ ಖ್ಯಾತಿಯನ್ನು ಪಡೆದ ತೀರ್ಥವು ಸರ್ವೋತ್ತಮವಾದ ವಿಷ್ಣು ತೀರ್ಥವಾಗಿರುವುದು. ಅಲ್ಲಿ ವಾಸುದೇವನಾದ ವಿಷ್ಣು ಪರಮಾತ್ಮನಿಂದ ಅನೇಕ ಸಂಖ್ಯೆಯ ರಾಕ್ಷಸರು ಯುದ್ಧದಿಂದ ನಿಗ್ರಹಿಸಲ್ಪಟ್ಟಿರುವರು. ಆ ಸ್ಥಳದಲ್ಲಿ ವಿಷ್ಣು ತೀರ್ಥವು ಉದಯಿಸಿರುವುದು. ಆ ತೀರ್ಥಾಟನೆಯಿಂದ ವಿಷ್ಣು ತುಲ್ಯವಾದ ಸಂಪತ್ತಿಯುಳ್ಳವನು ಆಗುವನು. ಮತ್ತು ಆ ವಿಷ್ಣು ತೀರ್ಥದಲ್ಲಿ ಒಂದು ಹಗಲು ಒಂದು ರಾತ್ರಿ ಹೀಗೆ
ಅಹೋರಾತ್ರ ಉಪವಾಸ ವ್ರತವನ್ನು ಆಚರಿಸುವುದರಿಂದ ಬ್ರಹ್ಮಹತ್ಯ ಮಹಾಪಾತಕವನ್ನು ಕೂಡ ಕಳೆದುಕೊಳ್ಳುತ್ತಾನೆ. ನರ್ಮದಾ ನದಿಯ ದಕ್ಷಿಣ ದಿಕ್ಕಿನಲ್ಲಿರುವ ತೀರದಲ್ಲಿ ಉತ್ತಮವೂ ಮಂಗಳದಾಯಕವೂ ಆದ ಒಂದು ತೀರ್ಥವಿರುವುದು. ಅದು ಕಾಮತೀರ್ಥವೆಂಬ ಖ್ಯಾತಿಯನ್ನು ಹೊಂದಿದೆ. ಅಲ್ಲಿ ಕಾಮದೇವನು ನಾರಾಯಣನನ್ನು ಅರ್ಚಿಸಿರುವನು. ಆ ಕಾಮತೀರ್ಥದಲ್ಲಿ ಮಾನವನು ಸ್ನಾನ ಮಾಡಿದವನು ಮತ್ತು ಉಪವಾಸ ವ್ರತದಲ್ಲಿ ತತ್ಪರತೆಯುಳ್ಳವನೂ ಆದರೆ ಅದರ ಮಹಿಮೆಯಿಂದ ಕಾಮದೇವನ ರೂಪದಿಂದ ರುದ್ರಲೋಕವನ್ನು ಹೊಂದಿ ಅಲ್ಲಿ ಪೂಜಿಸಲ್ಪಡುವನು. ರಾಜೇಂದ್ರನೇ, ಅಲ್ಲಿಂದ ಮುಂದೆ ಉಮಾಹಕವೆಂಬ ಸಂಜ್ಞೆಯಿಂದ ಪ್ರಖ್ಯಾತವಾದ ಮತ್ತು ಸರ್ವೋತ್ತಮವಾದ ಬ್ರಹ್ಮತೀರ್ಥವನ್ನು ಕುರಿತು ಹೋಗಬೇಕು ಮತ್ತು ಆ ತೀರ್ಥದಲ್ಲಿ ಪಿತೃಗಳನ್ನು ತರ್ಪಣಾಂಜಲಿಯಿಂದ ತೃಪ್ತಿಗೊಳಿಸಬೇಕು ಮತ್ತು ಪ್ರತಿ ಮಾಸದಲ್ಲಿ ಬರುವ ಪೌರ್ಣಮಾಸಿ ಮತ್ತು ಅಮಾವಾಸ್ಯ ತಿಥಿಗಳಲ್ಲಿ ಪಿತೃದೇವತೆಗಳನ್ನು ಉದ್ದೇಶ ಮಾಡಿ ಯಥಾವಿಧಿಯಾಗಿ ಶ್ರಾದ್ದವನ್ನು ಆಚರಿಸಬೇಕು. ಆ ಬ್ರಹ್ಮತೀರ್ಥದಲ್ಲಿ ಜಲದ ಮಧ್ಯದಲ್ಲಿ ಆನೆಯ ಆಕಾರವುಳ್ಳ ಒಂದು ಶಿಲೆಯು ಸ್ಥಿರವಾಗಿರುವುದು. ಆ ಗಜಾಕಾರದಲ್ಲಿ ವೈಶಾಖ ಮಾಸದಲ್ಲಿ ಸಮಾಧಾನ ಚಿತ್ತವುಳ್ಳವನಾಗಿ ಪಿತೃಗಳಿಗೆ ಪಿಂಡಗಳನ್ನು ಅರ್ಪಿಸಬೇಕು. ಸ್ನಾನದಿಂದ ಪವಿತ್ರನು, ಶಾಂತಚಿತ್ತನು ಮತ್ತು ದಂಭ ಮಾತ್ಸರ್ಯ ಮುಂತಾದ ದೋಷಗಳಿಂದ ವಿಮುಕ್ತನೂ ಆಗಿ ಮಾಡಿದ ಪಿಂಡದಾನದಿಂದ ಅವನ ಪಿತೃಗಳು ಭೂಮಿಯು ಇರುವಷ್ಟು ಶಾಶ್ವತ ಕಾಲದವರೆಗೆ ತೃಪ್ತಿಯಿಂದ ಇರುವರು. ತರುವಾಯ ವಿಶ್ವೇಶ್ವರ ತೀರ್ಥಕ್ಕೆ ಪ್ರಯಾಣ ಮಾಡಬೇಕು ಮತ್ತು ಅಲ್ಲಿ ಯಥಾವಿಧಿಯಾಗಿ ಸ್ನಾನಗಳನ್ನು ಆಚರಿಸಬೇಕು. ಅಲ್ಲಿ ಸ್ನಾನವನ್ನು ಮಾಡಿರುವ ನರನೂ ಕೂಡ ಗಣಗಳ ಆಧಿಪತ್ಯಾಧಿಕಾರವನ್ನು ಹೊಂದುವನು. ರಾಜೇಂದ್ರನೇ, ಅಲ್ಲಿಂದ ಮುಂದೆ ಶ್ರೀಮನ್ನಾರಾಯಣನು ಲಿಂಗರೂಪದಿಂದ ಇರುವ ತೀರ್ಥಕ್ಕೆ ಪ್ರಯಾಣ ಮಾಡಬೇಕು. ಆ ತೀರ್ಥದಲ್ಲಿ ಭಕ್ತಿಯಿಂದ ಸ್ನಾನವನ್ನು ಆಚರಿಸಿದವನು ವಿಷ್ಣುಲೋಕದಲ್ಲಿ ಸೇವಿಸಲ್ಪಡುವನು. ಆ ತೀರ್ಥದಲ್ಲಿ ಶ್ರೀಮನ್ನಾರಾಯಣ ಸ್ವಾಮಿಯು ಉಪಾಸನೆಯಿಂದ ಪರಿಪಕ್ವವಾದ ಮಾನಸವುಳ್ಳ ಮುನಿಜನರಿಗೆ ಲಿಂಗರೂಪದಿಂದ ಸ್ವರೂಪವನ್ನು ತೋರ್ಪಡಿಸುವನು. ಆ ತೀರ್ಥವು ಸರ್ವೋತ್ತಮವೆನಿಸಿದೆ. ಲಿಂಗತೀರ್ಥ ಯಾತ್ರಾನಂತರದಲ್ಲಿ ಅಕೋಲ್ಲವೆಂಬ ನಾಮಾಂಕನವುಳ್ಳ ತೀರ್ಥಕ್ಕೆ ಪ್ರಯಾಣ ಮಾಡಬೇಕು. ಆ ತೀರ್ಥವು ಯಾತ್ರಿಕರ ಸಮಸ್ತ ಪಾಪಗಳನ್ನು ಧ್ವಂಸ ಮಾಡುತ್ತದೆ. ಆ ಆಕೋಲ್ಲ ತೀರ್ಥದಲ್ಲಿ ಆಚರಿಸಿದ ಸ್ನಾನ, ದಾನ, ಬ್ರಾಹ್ಮಣ ಭೋಜನ ಮತ್ತು ಪಿಂಡ ಪ್ರದಾನವೆಂಬ ಸುಕೃತ ಕರ್ಮಗಳೆಲ್ಲವೂ ಕರ್ತೃವು ಮರಣ ಹೊಂದಿದ ತರುವಾಯ ಅವನಿಗೆ ಅನಂತವಾದ ಫಲವನ್ನು ಕೊಡುವವು. ತ್ರಯಂಬಕವೆಂಬ ಪದದಿಂದ ಪ್ರಾರಂಭವಾಗುವ ರುದ್ರದೇವತೆಯನ್ನು ಪ್ರಶಂಸೆ ಮಾಡುವ ಮಂತ್ರವನ್ನು ಪಠಿಸುತ್ತಾ ದ್ವಿಜನು ಜಲವನ್ನು ಇಟ್ಟು ಚರುವನ್ನು ಮಾಡಬೇಕು. ಅಕೋಲ್ಲ ತೀರ್ಥದ ಮೂಲದಲ್ಲಿ ವಿಧಿಯನ್ನು ಅನುಸರಿಸಿ ಪಿಂಡಗಳನ್ನು ನಿರ್ವಪನ ಮಾಡಬೇಕು. ಆ ಪಿಂಡದಾನ ಮಾಡುವುದರಿಂದ ಚಂದ್ರ ತಾರಕೆಗಳು ರಾಜಿಸುತ್ತಿರುವಷ್ಟು ಶಾಶ್ವತ ಕಾಲದವರೆಗೆ ಆ ಮಾನವನ ಪಿತೃಗಳು ತೃಪ್ತಿ ಹೊಂದುತ್ತಿರುವರು. ರಾಜಶ್ರೇಷ್ಠನೇ, ಅನಂತರದಲ್ಲಿ ಶ್ಲಾಘ್ಯವಾದ ತಾಪಸೇಶ್ವರವೆಂಬ ತೀರ್ಥಕ್ಕೆ ಹೋಗಬೇಕು. ಮಹಾರಾಜನೇ,
ತಾಪಸೇಶ್ವರದಲ್ಲಿ ಸ್ನಾನ ಮಾಡುವುದರಿಂದ ಮಹಾ ತಪಸ್ಸನ್ನು ಮಾಡಿದ ಫಲವನ್ನು ಹೊಂದುತ್ತಾನೆ. ಯುಧಿಷ್ಠಿರನೇ, ಅಲ್ಲಿಂದ ಮುಂದೆ ಸಮಸ್ತ ಪಾಪಗಳನ್ನು ನಾಶ ಮಾಡುವ ಶುಕ್ಲತೀರ್ಥವನ್ನು ಕುರಿತು ಹೋಗಬೇಕು. ನರ್ಮದಾ ನದಿಯಲ್ಲಿ ಶುಕ್ಲತೀರ್ಥಕ್ಕೆ ಸಮಾನವಾಗಿ ಪಾವನ ತೀರ್ಥವು ಬೇರೊಂದು ಇರುವುದಿಲ್ಲ. ಶುಕ್ಲತೀರ್ಥದಲ್ಲಿ ಆ ತೀರ್ಥದ ದರ್ಶನ ಅಥವಾ ಸ್ಪರ್ಶನ, ಸ್ನಾನ, ದಾನ, ಜಪ, ತಪ, ಹೋಮ ಮತ್ತು ಉಪವಾಸವೆಂಬ ಸಕಲ ಪುಣ್ಯವ್ರತಗಳು ಅತಿಶಯವಾದ ಫಲವನ್ನು ಕೊಡುವವು. ಆ ತೀರ್ಥವು 1 ಯೋಜನ ಪರಿಮಾಣದಷ್ಟು ವಿಸ್ತಾರವುಳ್ಳದ್ದು, ದೇವ ಗಂಧರ್ವರಿಂದ ಸೇವಿಸಲ್ಪಟ್ಟಿರುವುದು, ಶುಕ್ಲತೀರ್ಥವೆಂದು ಪ್ರಸಿದ್ಧಿ ಹೊಂದಿರುವುದು ಮತ್ತು ಸಕಲ ಪಾಪಗಳನ್ನು ನಿವಾರಣ ಮಾಡುವುದೂ ಆಗಿದೆ ಎಂದು ಸ್ಮರಿಸಲ್ಪಟ್ಟಿದೆ. ಆ ತೀರ್ಥದಲ್ಲಿರುವ ಒಂದು ವೃಕ್ಷಾಗ್ರವನ್ನು ನೋಡಿದ ಮಾತ್ರದಿಂದ ಬ್ರಹ್ಮಹತ್ಯೆಯು ದೂರವಾಗುವುದು ಮತ್ತು ಆ ತೀರ್ಥದಲ್ಲಿ ದೇವಿಯೊಡನೆ ಪಾಪಭಂಜಕನಾದ ಶಂಕರನು ಯಾವಾಗಲೂ ವಾಸ ಮಾಡುತ್ತಿರುವನು. ವ್ರತಾನುಷ್ಠಾನಪರನಾದ ರಾಜನೇ, ವೈಶಾಖ ಮಾಸದ ಕೃಷ್ಣ ಪಕ್ಷದಲ್ಲಿ ಚತುರ್ದಶಿ ತಿಥಿಯಲ್ಲಿ ಮಹೇಶ್ವರನು ತನ್ನ ಲೋಕದಿಂದ ಹೊರಟು ಆ ಶುಕ್ಲತೀರ್ಥದಲ್ಲಿ ಸನ್ನಿಹಿತನಾಗಿ ವಾಸ ಮಾಡುವನು. ಆ ಶುಕ್ಲತೀರ್ಥದಲ್ಲಿ ದೇವತೆಗಳು, ದಾನವರು, ಗಂಧರ್ವರು, ಸಿದ್ಧರು, ವಿದ್ಯಾಧರರು, ಪ್ರಮಥ ಗಣಗಳು, ಅಪ್ಸರಾಂಗನೆಯರು ಮತ್ತು ನಾಗಗಳು ಮುಂತಾಗಿ ಅನೇಕ ಭಕ್ತಾಗ್ರಣಿಗಳು ಅಲ್ಲಿ ವಾಸ ಮಾಡುತ್ತಲಿರುವರು. ನೀರಿನಿಂದ ಸ್ವಚ್ಛಗೊಳಿಸಿ ರಂಜಿಸಿದ ವಸ್ತ್ರವು ಹೇಗೆ ನಿಷ್ಕಲ್ಮಶವಾಗಿ ಶುಕ್ಲವಾಗುವುದೋ ಹಾಗೆ ಜನ್ಮ ಮೊದಲುಗೊಂಡು ಮಾಡಿದ ಸಮಸ್ತ ಪಾಪ ಕಲ್ಮಶವು ನಾಶವಾಗುವುದು. ಆ ಶುಕ್ಲತೀರ್ಥದಲ್ಲಿ ಸ್ನಾನ, ದಾನ, ತಪಶ್ಚರ್ಯೆ ಮತ್ತು ಶ್ರಾದ್ದ ಮುಂತಾದ ಸಮಸ್ತ ಸತ್ಕರ್ಮಗಳು ಅನಂತ ಫಲವನ್ನು ಕೊಡುವುದಾಗಿ ಕಾಣುತ್ತವೆ. ಶುಕ್ಲತೀರ್ಥಕ್ಕಿಂತಲೂ ಅಧಿಕವಾಗಿ ಪಾವನವಾದ ಮತ್ತೊಂದು ತೀರ್ಥವು ಇರುವುದಿಲ್ಲ. ಮಾನವನು ತನ್ನ ಪೂರ್ವ ವಯಸ್ಸಿನಲ್ಲಿ ಲೆಕ್ಕವಿಲ್ಲದಷ್ಟು ಪಾಪಕರ್ಮಗಳನ್ನು ಮಾಡಿದ್ದರೂ ಈ ತೀರ್ಥದ ಸನ್ನಿಧಿಯಲ್ಲಿ ಒಂದು ಅಹೋರಾತ್ರ ಉಪವಾಸ ಮಾಡುವುದರಿಂದ ಸಕಲ ಪಾಪಗಳನ್ನು ಕಳೆದುಕೊಳ್ಳುವನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮಪುರಾಣದ 94ನೆಯ ಅಧ್ಯಾಯದ ಚತುರ್ಥಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.